ಹಾಯ್, ನಾನು ನಿಮ್ಮ ವಸೀಂ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ಫೇಸ್ ನೋಡಿದ ತಕ್ಷಣ ಗೊತ್ತಾಗಿರ್ಬಹುದು, ಅಲ್ಫಾ ಕಾರ್ಸ್ ಇಂದ ವಸೀಂ ಮಾತಾಡ್ತಾ ಇರೋದು. ಬೋಟ್ ತೋರಿಸಿದೆ ಸರ್, ಮೇಲ್ಗಡೆ ಸ್ಟಾಕ್ ತೋರಿಸಿ, ಇನ್ವೆಂಟ್ರಿ ಸ್ಟಾಕ್ ತೋರಿಸಿ, ಎತ್ತಿ ತೋರಿಸಿ, ಮೊಬೈಲ್ ನೋಡಿ ಎಲ್ಲ ಎಷ್ಟು ಸ್ಟಾಕ್ ಇದೆ. ಆಚೆ ತೋರಿಸಿ, ಆಚೆ 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 ತೋರಿಸಿ, ಎಷ್ಟಿದೆ ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ. ನೋಡ್ತಾ ಇದ್ದೆ ನೋಡ್ಕೊಂಡಿರ್ಬೇಕು, ಅಷ್ಟು ಸ್ಟಾಕ್ ಇದೆ ಅಲ್ಫಾ ಕಾರ್ಸ್ ಒಳಗಡೆ. ಯಾವ ಗಾಡಿ ಬೇಕು ಅದು ನಿಮ್ಗೆ, ಸಿಡಾನ್ ಬೇಕು, ಹ್ಯಾಚ್ ಬ್ಯಾಕ್ ಬೇಕು, SUV ಬೇಕು, MU ಬೇಕು, ಯಾವ ಗಾಡಿ ಬೇಕು ನಮ್ಮ ಹತ್ರ ಬನ್ನಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಎಲ್ಲಾ ತರ ಗಾಡಿ ಇದೆ. ನಾವು ದೊಡ್ಡ ಜಾಗ ತಗೊಂಡಿದ್ದೀರಿ ಅರ್ಕೆರೆ ಸಿಗ್ನಲ್ ಹತ್ರ. ನಿಮ್ಗೆ ಯಾವ ತರ ಗಾಡಿ ಬೇಕಂದ್ರೆ ನಾವು ಕೊಡ್ತೀವಿ, ಪ್ರೊವೈಡ್ ಮಾಡ್ತೀನಿ. ಲೋನ್ ಬೇಕು ನಿಮ್ಗೆ, ಲೋನ್ ಮಾಡಿಸ್ಕೊಡೋಣ. ಇಲ್ಲಿ ಕ್ಯಾಮ್ರಾ ತೋರಿಸಿ ಸರ್, ಲೋನ್ ಬೇಕು ನಿಮ್ಗೆ, ಲೋನ್ ಮಾಡಿಸ್ಕೊಡೋಣ. 2012 ಆದ್ಮೇಲೆ ನಿಮ್ಗೆ ಯಾವ್ದಾದ್ರು ಗಾಡಿ ಇರ್ಲಿ ಲೋನ್ ಮಾಡಿಸ್ಕೊಡೋಣ. ಅದಕ್ಕಿಂತ ಹಿಂದೆ ಇದ್ದರೂ ಸೇಟು ಫೈನಾನ್ಸ್ ಮಾಡಿಸ್ಕೊಡೋಣ. ನಮ್ದು ಲೊಕೇಶನ್, ನಂದು ಫೇಸ್ ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡ್ತೀನಿ. ಲೊಕೇಶನ್ ಅಂದ್ರೆ ಬನ್ನಘಟ್ಟ ರೋಡ್ ಇಂದ ಬಂದ್ರೆ ಜಯದೇವ ಹಾಸ್ಪಿಟಲ್ ಇದೆಲ್ಲ, ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅರ್ಕೆರೆ ಸಿಗ್ನಲ್ ನಲ್ಲಿ ಬಸ್ ನಲ್ಲಿ ಇಟ್ಕೊಂಡು ಬರ್ಬೋದು, ಆರಾಮಾಗಿ ನಡ್ಕೊಂಡು. ನಮ್ಮ ಶೋರೂಮ್ಗೆ ಪಕ್ಕ RNS ಶೋರೂಮ್ ಇದೆ, ಹೈದರಾಬಾದ್ ಬಿರಿಯಾನಿ ಪಕ್ಕನೇ ನಮ್ಮ ಅಲ್ಫಾ ಕಾರ್ಸ್ ಇರೋದು. ನಮ್ದು ಫಸ್ಟ್ ಗಾಡಿ ಯಾವ ಗಾಡಿ ಹೇಳಿ? ಫಸ್ಟ್ ಈಕೋ ಸ್ಪೋರ್ಟ್ಸ್. ಯಾವ್ದು ಗಾಡಿ? ಈಕೋ ಸ್ಪೋರ್ಟ್ಸ್. USA ನಂಬರ್ 1 ಕಂಪ್ನಿ, ಫೋರ್ಡ್ ನಂಬರ್ 1 ಕಂಪ್ನಿ ಫೋರ್ಡ್ ಈಕೋ ಸ್ಪೋರ್ಟ್ಸ್. ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇರುವ ಗಾಡಿ ಈಕೋ ಸ್ಪೋರ್ಟ್ಸ್. ಮ್ಯಾಗ್ವಿಲ್ ತೋರಿಸಿ ಸರ್, ಇಂಟೀರಿಯರ್ ತೋರಿಸಿ, ಎಷ್ಟು ಜಬರ್ದಸ್ತ್ ಸೈಕ್ ಇದೆ ಅಂತ. ಇಲ್ಲಿಂದಾನೆ ತೋರಿಸಿ. 4 ಪವರ್ ಸ್ಟೇರಿಂಗ್, AC ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫೀಚರ್ಸ್ ಸಮೇತ ಇರೋದು ಇದು ಈಕೋ ಸ್ಪೋರ್ಟ್ಸ್. ಎಲ್ಲ ಫೀಚರ್ಸ್ ಸಮೇತ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಆನೆ ಇದು ಈ ತರ ಗಾಡಿ ನಿಮ್ಗೆ ಕಮ್ಮಿ ಅಂದ್ರೇನು 4 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಅಲ್ಫಾ ಕಾರ್ಸ್ಗೆ ಬನ್ನಿ, 4 ಲಕ್ಷನೂ ಬೇಡ, 390 ಬೇಡ, 380 ಬೇಡ, 375ಗೆ 3,75,000 ಕೊಡೋಣ ಸರ್. ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿ ಗಾಡಿ ನೋಡ್ತಾ ಇದ್ದೀರಾ ಸರ್. ನಮ್ಗೆ BMW, ಬೆನ್ಸ್, Audi ನಲ್ಲಿ ಓಡಾಡಬೇಕು ಸರ್. ಆ ತರ ಒಂದು ಪ್ರೀಮಿಯಂ ಗಾಡಿ ಬೇಕು ಸರ್. ನಮ್ಮ ಹತ್ರ ಜಾಬ್ ನಲ್ಲಿ ಬಜೆಟ್ ಇಲ್ಲ ಸರ್. ಕಮ್ಮಿ ಬಜೆಟ್ಗೆ, ಒಂದು ಶಿಫ್ಟ್ ಇಂದ ಕಮ್ಮಿ ಬಜೆಟ್ಗೆ ನಾವು ನೋಡ್ತಾ ಇದ್ದೀರಿ ಸರ್. ಯಾವ್ದಾದ್ರು ಒಂದು ಪ್ರೀಮಿಯಂ ಗಾಡಿ, ಒಂದು ಫೀಲ್ ಗಾಡಿ ಅಂತ ನೋಡ್ತಾ ಇರ್ಬೋದು ನೀವು. ಆ ಕಾರಣಕ್ಕೆ ಅಲ್ಫಾ ಕಾರ್ಸ್ ನಲ್ಲಿ ನಾನು ಇದು ಸೂಪರ್ ಬೆಂಟ್ ಏರ್ ಬ್ಯಾಗ್ ಸನ್ ರೂಫ್ ಸಮೇತ ತಗೊಂಡ್ ಬಂದಿದ್ದೀನಿ. ಒಂದು BMW, ಬೆನ್ಸ್ ತರ ಲಕ್ಸುರಿಯಸ್ ಗಾಡಿ, ತುಂಬಾ ಜಬರ್ದಸ್ತ್ ಪ್ರೈಸಿಂಗ್, ತುಂಬಾ ಕಮ್ಮಿ ಪ್ರೈಸ್ ಕೊಡ್ತೀನಿ ಈ ಗಾಡಿ. ಬರೀ ಏರ್ ಬ್ಯಾಗ್ ಕಾಸು ತಗೊಳ್ಳಲ್ಲ ಸರ್ ಈ ಗಾಡಿದು. ಈ ಗಾಡಿ ಎಜ್ಗೆ ಕೊಡ್ತೀನಿ ಹೇಳಿ, 2010 ಮಾಡಲ್ದು. ಬರೀ ನಿಮ್ಮಿಸ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 5 ಲಕ್ಷದಿಂದ ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ. ಸನ್ ರೂಫ್, ಏರ್ ಬ್ಯಾಗ್, ಸ್ಟ್ಯಾಂಡ್, ಲೆದರ್ ಸೀಟ್ 3 ಲಕ್ಷ ರೂಪಾಯಿದು ಬರುತ್ತೆ. ಲೆದರ್ ಸೀಟ್ ಕಾಸು ಬೇಡ, ಬರೀ ಗಾಡಿಗೆ 3 ಲಕ್ಷ ತಗೊಂತೀನಿ. ಒಂದು 3 ಲ್ಯಾಕ್ಸ್ ಕೊಡ್ತೀನಿ ಸರ್. ಸ್ಕೋಡಾನಲ್ಲಿ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ. ಇನ್ನೊಂದು ಸರ್, ಅದು 3 ಲಕ್ಷ ಹೇಳ್ದು, ನಮ್ಗೆ 2 ಲಕ್ಷ ಒಳಗಡೆ ಬೇಕು. ತುಂಬಾ ಕಮ್ಮಿ ಬಜೆಟ್ಗೆ ಬೇಕು, ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ಬೇಕು ಸರ್. ಇಲ್ಲಿ ತೋರಿಸಿ ಸರ್ ಗಾಡಿ, ನಮ್ಗೆ ಲಕ್ಸುರಿಯಸ್ ಒಂದು ಪ್ರೀಮಿಯಂ ಗಾಡಿ ಬೇಕು ಸರ್ ಇದು ಅಂತ ನಿಮ್ಮ ಮೈಂಡ್ ನಲ್ಲಿ ಇದೆ. ಬನ್ನಿ, ಆ 2 ಲಕ್ಷದಿಂದ ಕಮ್ಮಿಗೆ ಕೊಡ್ತೀನಿ. ಇಷ್ಟು ಲಕ್ಸುರಿಯಸ್ ಪ್ರೀಮಿಯಂ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಬನ್ನಿ ಇಲ್ಲಿ ತೋರಿಸಿ, ಎಲ್ಲ ಫ್ಯೂಚರ್ಸ್ ಇರುವ ಏರ್ ಬ್ಯಾಗ್, ABS ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಅಕ್ಟೋವಿಯಾ, ಅದು ಯಾವ್ದು ಹೇಳಿ? ಸ್ಕೋಡಾ ಅಕ್ಟೋವಿಯಾ ಸರ್. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿದೆ ಈ ಗಾಡಿ. ಇಷ್ಟು ವೆಲ್ ಮೇಂಟೈನ್ ಆಗಿರುವ ಗಾಡಿ ನಿಮ್ಗೆ ಸ್ಕೋಡಾ ಅಕ್ಟೋವಿಯಾ ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೂ 2.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಎಷ್ಟು ಹೇಳಿ? 1,60,000ಗೆ, 1,60,000ಗೆ ಕೊಡೋಣ ಸರ್. ಸರ್, ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ ಸರ್. ಮಾಮೂಲಿ ಇಟಿಯೋಸ್ ತಗೊಂಡ್ರೆ ನಮ್ಗೆ 3 ಲಕ್ಷ ಚಿಲ್ಲರ ಬೇಕು ಸರ್. ನಮ್ಗೆ ಲಕ್ಸುರಿಯಸ್ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಈ ಸತಿ ತೋರಿಸ್ತಾ ಇದ್ದೀನಿ. ಎಲ್ಲ ಲಕ್ಸುರಿಯಸ್ ಗಾಡಿ ಕಮ್ಮಿ ಬಜೆಟ್ ನಲ್ಲಿ. ಈ ಲಕ್ಸುರಿಯಸ್ ಗಾಡಿ ಟೊಯೋಟಾ ಕೊರೋಲಾ ಅಂದ್ರೆ ಎಲ್ಲರಿಗೆ ಗೊತ್ತಿರಬಹುದು. ಟೊಯೋಟಾದು ಇಂಜಿನ್ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 4 ಪವರ್ ಸ್ಟೇರಿಂಗ್, AC ಲೆದರ್ ಸೀಟ್ಸ್ ಎಲ್ಲ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, 1,75,000 ಕೊಡೋಣ ಸರ್.